ನನ್ನ ಬೈಕ್ ಬಗ್ಗೆ ಮಾತಾಡಿದ್ರೆ ಕತ್ತರಿಸಾಕ್ಬಿಡ್ತೀನಿ. ಅಷ್ಟಕ್ಕೂ ನನ್ನ ಕೆಲ್ಸದ ಬಗ್ಗೆ ಮಾತಾಡೋಕ್ಕೆ ನಿನಗೇನೋ ರೈಟ್ಸ್ ಇದೆ? ಅಪ್ಪ ದೊಡ್ಡಪ್ಪನ ದುಡ್ಡಲ್ಲಿ ಮೆರಿತಿರೋ ನಿನಗೆ ಇಷ್ಟು ಅಹಂಕಾರ ಇದೆ ಅಂದಮೇಲೆ ಕಷ್ಟಪಟ್ಟು ದುಡಿತಿರೋ ನನಗೆ ಎಷ್ಟು ಅಹಂಕಾರ ಇರಬೇಡ. ಏಯ್, ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರೆಳ್ಸಿ ಕಷ್ಟಪಟ್ಟು ಕಟ್ಟಿರೋ ಬ್ರ್ಯಾಂಡ್ ಕಣೋ ಇದು. ನಾನ್ ಮಾಡ್ತಿರೋ ಕೆಲ್ಸದ ಮೇಲೆ ಗೌರವ ಇದೆ, ದುಡಿತಿರೋ ಒಂದೊಂದು ರೂಪಾಯಿ ಮೇಲೂ ಸ್ವಾಭಿಮಾನ ಇದೆ, ಬೆವರ್ಸು ಕಷ್ಟಪಟ್ಟಿರೋದಕ್ಕೆ ಹೆಮ್ಮೆ ಕೂಡ ಇದೆ. ಮಮ್ಮ ಪಂಚೆಲ್ಲ ಸಖತ್ತಾಗಿತ್ತಲ್ಲ ಮಮ್ಮ? ಪಂಚೆಲ್ಲ ಹೊಡೆದ್ಮೇಲೆ ನಾವಿಲ್ಲಿ ಇರಬಾರ್ದಂತೆ, ಹಾಯಾಗಿ ಹಂಗೆ ಹೊಟ್ಟೋಗ್ಬಿಡ್ಬೇಕಂತೆ. ಅಳಿಮಯ್ಯ, ನೀನ್ ನೋಡೋದು ಪಂಚ್ ಡೈಲಾಗು ಚೆನ್ನಾಗಿತ್ತು, ಮಾಡಿದ ಪಂಚು ಚೆನ್ನಾಗಿತ್ತು. ಥ್ಯಾಂಕ್ ಯು ಮಮ್ಮ. ನನ್ಗಡಿ ಮಮ್ಮ ಒಂದ್ ನಿಮಿಷ, ಕಸ್ಟಮರ್ಗೇನೋ ಹೇಳ್ಬಿಟ್ಟು ಬರ್ತೀನಿ. ಏನ್ ಹೇಳಕ್ ಹೋದ? ನೆಕ್ಸ್ಟ್ ಆರ್ಡರ್ ನಿಮ್ದೇನಾ ಅಂತ ಕೇಳಕ್ ಹೋದ್ನ? ಸರ್, ನಮ್ಮ ಸರ್ವಿಸ್ ಇಷ್ಟ ಆಗಿದ್ರೆ ದಯವಿಟ್ಟು ನಮಗೆ 5 ಸ್ಟಾರ್ ಕೊಡ್ತೀರಾ ಸರ್? ಅಲ್ಲ, ಈ ಮೀನ ಯಾಕೆ ನನ್ನನ್ನು ಅರ್ಥ ಮಾಡ್ಕೋತಿಲ್ಲ? ಅಲ್ಲ, ನಾನು ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ತಿದ್ದೀನಿ, ಇವತ್ತು ಬೇಡ ನಾಳೆ ಬಿಟ್ಟು ನಾಳಿದ್ದು ಹೋಗೋಣ ಅಂತ ಹೇಳ್ತಾರೆ. 2 ದಿನದಲ್ಲಿ ಏನು ಚೇಂಜ್ ಆಗುತ್ತೆ? ಇನ್ನೂ 2 ದಿನ ಅಪ್ಪನ ಹತ್ರ ಬಯಸ್ಕೋಬೇಕು. ನನ್ನ ಕಷ್ಟ ನನಗೆ ಗೊತ್ತು. ತಾತ, ಎಲ್ಲಿಗೆ ಹೋಗ್ಬೇಕು? ಬಸ್ ಸ್ಟಾಪ್ ಹತ್ರ. ಹೌದಾ, ಸರಿ, ನಾನು ದಾಟಿಸ್ತೀನಿ ತಡ್ರಿ. ಬನ್ನಿ. ತಾತ, ನೀವ್ ಎಲ್ಲಿಗೆ ಹೋಗ್ಬೇಕು? ಮಾರುತಿ ನಗರಕ್ಕೆ ಹೋಗ್ಬೇಕಪ್ಪ. ಮಾರುತಿ ನಗರಕ್ಕ? ಸರಿ, ನಿಮ್ಗೆ ಬಸ್ಸಲ್ಲಿ ಹೋಗೋದಕ್ಕೆ ಆಗತ್ತಲ್ವಾ? ಆಯ್ತಪ್ಪ, ಹೋಗ್ತೀನಿ. ಬಸ್ಸಲ್ಲಿ ಹೋಗೋದಕ್ಕೆ ದುಡ್ಡಿದ್ಯಾ? ಇದೆ ಇದೆ ಇದೆ. ಎಲ್ಲಿದೆ? ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ. ತಡೀರಿ. ಸರಿ ತಗೊಳ್ಳಿ, ಹೋಗ್ತಾ ಹಂಗೆ ಏನಾದ್ರು ತಿನ್ಕೊಂಡು ಹೋಗಿ, ಆಯ್ತಾ? ಅಲ್ಲಿ ಬಸ್ಸಲ್ಲಿ ಹಿಡಿದಾಗ ಯಾರು ಇಳಿಸ್ಕೊಳಕ್ ಇದ್ದಾರಾ? ನನ್ನ ಮಗ ಬರ್ತಾರಲ್ವಾ? ಸರಿ, ನಾನ್ ಬರ್ತೀನಿ ಹಾಗಾದ್ರೆ. ಏನಾಯ್ತದ? ನಾನು ಯಾರು ಏನು ಎತ್ತ ಅಂತ ಒಂದು ಕಾಣ್ದೆ, ನನ್ನನ್ನು ರಸ್ತೆ ದಾಟಿಸಿ ಬಸ್ ಸ್ಟ್ಯಾಂಡ್ ಕರ್ಕೊಂಬಂದು ಬಸ್ ಟಿಕೆಟ್ಗೂ ಕಾಸು ಕೊಟ್ಟಿಲ್ಲಪ್ಪ. ಗುರ್ತು ಪರಿಚಯ ಇಲ್ದಿರೋ ನನ್ನನ್ನೇ ಇಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾ ಇರೋ ನೀನು, ಇನ್ನು ನಿನ್ನ ಎತ್ತ ಅಪ್ಪ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೋಬಹುದಪ್ಪ. ನಿನ್ನಂತ ಮಗ ಪ್ರತಿ ತಂದೆ ತಾಯಿಗಳಿಗೂ ಇರಬೇಕು ಕಣಪ್ಪ. ಯಾರಪ್ಪ ನಿಮ್ಮಪ್ಪ? ಎಲ್ಲ ಅವರಿಂದನೇ ಬಂದಿರೋ ಸಂಸ್ಕಾರ ಅದು. ಮರ ಇದ್ದಂಗೆ ಫಲ ಬರುತ್ತೆ, ಮಾವಿನ ಮರದಲ್ಲಿ ಮಾವಿನ ಹಣ್ಣೇ ಸಿಗೋದು. ನಿಮ್ಮಪ್ಪ ಯಾರೋ ಮಹಾನ್ ಭಾವನೆ ಇರಬೇಕು. ಅವ್ರು ಒಳ್ಳೆತನ ಏನೆಲ್ಲ ನಿನ್ನ ದಾರೆ ಎರ್ದಿದ್ದಾರೆ ಅಂತ ಕಾಣಿಸುತ್ತೆ. ಹೀಗೆ ಇರಪ್ಪ, ನಿನ್ ಒಳ್ಳೇದಾಗ್ಲಿ, 100 ಕಾಲ ಸುಖವಾಗಿ ಬಾಳು. ಅಲ್ಲ, ಆ ತಾತನ್ನ ರೋಡ್ ದಾಟಿಸಿ ಹೆಲ್ಪ್ ಮಾಡಿದ್ ನಾನು, ಆದ್ರೆ ಅವ್ರು ಹೊಗಳೋದು ನಮ್ಮ ಅಪ್ಪನ. ಒಳ್ಳೆ ಸಂಸ್ಕಾರ ಕೊಟ್ಟಿರೋದು ನಮ್ಮ ಅಪ್ಪನೇ ಆಗಿರ್ಬೋದು, ಆದ್ರೆ ಅದನ್ನ ಪಾಲಿಸ್ತಿರೋದು ನಾನ್ ತಾನೆ. ನನ್ನನ್ನು ಹೊಗಳಬೇಕು ತಾನೆ. ನಮ್ಮ ಅಪ್ಪ ಮಾತ್ರ ನಾನು ಹೊಗಳ ಅನ್ಕೊಂಡಿದ್ದೆ, ಈ ಜನಗಳ ನಮ್ಮನ್ನು ಹೊಗಳಲ್ಲ. ಬರೀ ಬೈಯಕ್ ಮಾತ್ರ ನಾವು ಬೇಕು. ಯಾಕೋ ಇಲ್ಲೇ ನಿಲ್ಸಿದೆ? ಅಮ್ಮ, ಇಲ್ಲಿಂದ ನಡ್ಕೊಂಡು ಹೋಗ್ಬಿಡು. ಇಲ್ಲಿಂದಾನೆ ಹತ್ತಿರ ಅದಕ್ಕಾನಂದ ಅಂಗಡಿ ಇನ್ನೂ ಅಷ್ಟು ದೂರ ಇದೆ ಕಣೋ, ಅಲ್ಲಿಗೆ ಬಿಡು ನಾನು. ಮಮ್ಮ, ನಿನ್ನ ಒಟ್ಟಿಗೆ ಏನಾದ್ರು ಆ ವಜ್ರಮುನಿ ನೋಡಿದ್ರೆ ನೀನು ಬೈಸ್ಕೋಬೇಕಾಗುತ್ತೆ, ನಾನು ಬೈಸ್ಕೋಬೇಕಾಗುತ್ತೆ. ಆಮೇಲೆ ಈ ಕತ್ತೆ ಬಿಡುವ ಜೊತೆ ಏನ್ ಮಾಡ್ತಿದ್ಯ ಅಂತ ನಿನಗೆ ಎಕ್ಸ್ಟ್ರಾ ಉಗುದು ಉಪ್ಪಿನಕಾಯಿ ಇರ್ತಾರೆ, ಯೋಚನೆ ಮಾಡು. ಅದಕ್ಕೆ ಹೋಗು. ಅದು ಸರಿ ಏನು ಅಳಿಮಯ್ಯ, ನನಗೊಂದು ಡೌಟ್ ಇದೆ, ಅದನ್ನ ಕ್ಲಿಯರ್ ಮಾಡಿ ಹೋಗ್ಬೇಕು. ಅದೇನು ಹೇಳು ಮಾಮ.
ಅಲ್ಲ ಆ ಶ್ರೀಕಂಠ ಅವನ ಫ್ರೆಂಡ್ಸು ಅಷ್ಟೊಂದು ಅವಮಾನ ಮಾಡಿದ್ರು ನೀನು ಅವನಿಗೆ ತಿರುಗಿ ಬೈಲಿಲ್ಲ. ಮುಖದ ಮೇಲೆ ದುಡ್ಡು ಎಸ್ತರೂ ಬೇಜಾರ ಮಾಡ್ಕೊಳ್ಳಿಲ್ಲ. ಆದ್ರೆ ಈ ಬೈಕ್ ಬಗ್ಗೆ ಒಂದು ಮಾತು ಮಾತಾಡಿದ್ಕೆ ಶ್ರೀಕಂಠಂಗೆ ತಿರುಗಿ ಹೊರಬಿಟ್ಟೆ ನೀನು. ಈ ಬೈಕ್ ಅಂದ್ರೆ ಅಷ್ಟೊಂದು ಇಷ್ಟನೇ ನಿನಗೆ? ಏನ್ ಅನ್ಕೊಂಡಿದ್ಯಮ್ಮಮ್ಮ ನನ್ನ ಬೈಕ್ನ? ನನ್ನ ಮೊದಲನೇ ಗರ್ಲ್ ಫ್ರೆಂಡ್ ಇದು. ನನ್ನ ಜೀವನದಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಸಾಥ್ ಕೊಟ್ಟಿರೋ ಬೈಕ್ ಇದು. ಪ್ರತಿ ತಿಂಗಳು ಅಪ್ಪನಿಗೆ 8,000 ಕೊಡ್ತೀನಿ ಅಂತ ಕಮಿಟ್ ಆಗಿದ್ದೀನಲ್ಲ, ಆ ಕಮಿಟ್ಮೆಂಟ್ಗೆ ಧೈರ್ಯ ಕೊಟ್ಟಿದ್ದೆ ಈ ಬೈಕು. ಈ ಬೈಕು ನನ್ನ ಜೀವನದಲ್ಲಿ ಯಾವಾಗಲೂ ಜೊತೆಗಿರುತ್ತೆ. ಎಷ್ಟೋ ಸಲಿ ಬಿಸಿಲಲ್ಲಿ ಮಳೆಯಲ್ಲಿ ನಗ್ತಾ ಅಳ್ತಾ ಇಡೀ ದೊಡ್ಡ ಬಳ್ಳಾಪುರನೇ ಸುತ್ತಾಡ್ಬಿಟ್ಟಿದ್ದೀನಿ ಮಾಮ ಈ ಬೈಕಲ್ಲಿ. ಅದ್ ಬಿಡು, ಒಂದೊಂದ್ಸಲ ಮನ್ಸಿಗೆ ತುಂಬಾ ಬೇಜಾರಾದಾಗ ಯಾರು ಇಲ್ದಿರೋ ಜಾಗಕ್ಕೆ ಈ ಬೈಕ್ ಜೊತೆ ಹೋಗಿ ಬರ್ಕೊಂಡು ತಪ್ಕೊಂಡು ಹತ್ಬಿಟ್ಟಿದ್ದೀನಿ ಮಾಮ. ನನ್ನ ಬೆಸ್ಟ್ ಫ್ರೆಂಡ್ ಇದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಪ್ಪ ನನಗೆ ಕೊಡ್ಸಿರೋ ಮೊದಲನೇ ಬೈಕ್ ಮಾಮ ಇದು. ನನಗೆ ಬೇಕೇ ಬೇಕು ಅಂತ ಹಠ ಹಿಡಿದು ಫಸ್ಟು ಅಮ್ಮನ ಹತ್ರ ಹೇಳಿದೆ. ಅಮ್ಮ ಹೋಗಿ ಅಪ್ಪನ ಹತ್ರ ಅಪ್ರೋಚ್ ಮಾಡಿದ್ರು. ಅದಾದ್ಮೇಲೆ ಅಪ್ಪ ನನ್ನ ಬರ್ಡೇ ದಿನ ಈ ರಥ ನನಗೆ ಕೊಡ್ಸಿದ್ದು. ಅಪ್ಪ ಈ ಬೈಕಿ ಕೊಟ್ಟು ಹುಷಾರು ಅಂತ ತಲೆ ಸಾವಿರದ್ರಲ್ಲ, ಆ ದಿನ ಆ ಸ್ಪರ್ಶ ಇನ್ನು ನನ್ನ ತಲೆಯಲ್ಲಿ ಹಾಗೆ ಕಟ್ಟದಾಗೆ ಇದೆ ಮಾಮ. ಈ ಮುಟ್ಟಾಗೆಲ್ಲ ನನಗೆ ಅದೇ ನೆನಪಾಗುತ್ತೆ. ಇಂಥ ಬೈಕ್ ಬಗ್ಗೆ ಯಾವನಾದ್ರೂ ಮಾತಾಡ್ಬಿಟ್ರೆ ಬಿಟ್ಬಿಡ್ತೀವಾ? ಅಪ್ಪನ ಕಂಡ್ರೆ ನಿನಗೆ ಎಷ್ಟೊಂದು ಇಷ್ಟ ಅಲ್ಲ? ಅವ್ರು ಕೊಡಿಸಿದಾರೆ ಅನ್ನೋ ಕಾರಣಕ್ಕೆ ಈ ಬೈಕನ್ನು ಇಷ್ಟೊಂದು ಇಷ್ಟಪಡ್ತಾ ಇದ್ದೀನಿ ನೀನು. ಏನಿದ್ರು ಮೊದಲನೇದು ನಿಮ್ಗೆ ಅಪ್ಪನೇ, ಆಮೇಲೆ ಉಳಿದಿದ್ದಲ್ಲ ಅಲ್ಲ? ಹೌದು ಮತ್ತೆ ನಿನ್ ಸಿಟ್ಟು ಕರೆಕ್ಟ್ ಆಗಿತ್ತು ಕಣೋ. ನಂಗಂತೂ ಆ ಶ್ರೀಕಂಠ ಅವ್ನ ಫ್ರೆಂಡ್ಸ್ ಎಲ್ಲ ಸರಿಯಾಗಿ ಹೊಡ್ತಿತ್ತು, ಸರಿಯಾಗಿತ್ತು ನೋಡು. ಸೂಪರ್ ನೀನು. ಸರಿ ಕೊಡಪ್ಪ, ಆಯ್ತು. ಹುಷಾರಾಯ್ತಾ? ನೀನು ಹುಷಾರ್ ಮಾಮ. ಸಂಜೆ ಮನೇಲಿ ಸಿಗೋಣ. ಆಯ್ತಾಯ್ತು. ಪಾಪ ವಲ್ಲಭ ಒಂದು ಜೀವ ಇಲ್ದಿರೋ ಬೈಕ್ ಬಗ್ಗೆನೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ. ಇನ್ನು ಅವ್ರ ಅಪ್ಪನ ಬಗ್ಗೆ, ಮನೆಯವರೆಲ್ಲರ ಬಗ್ಗೆ ಅದೆಷ್ಟು ಪ್ರೀತಿ ಇಟ್ಕೊಂಡಾನೆ ಮನಸ್ಸಲ್ಲಿ ಅಂತ ನಮ್ಮ ಭಾವನ್ಗದು ಯಾವಾಗ ಅರ್ಥ ಆಗುತ್ತೋ. ಒಂದು 2 3 4 ಅತ್ತೆ 4 ಬಿದ್ರೆ ಇನ್ನೊಂದು ಆಟ ಆಡ್ಬೇಕು. ಆಡಿ. ಅತ್ತೆ 6 ಬಿತ್ತು. ಕಾಯಿ ನಡೆಸಿ. ಅತ್ತೆ ಈಗ್ಲೂ ಅದೇ ಕಾಯ? ಏನತ್ತೆ ನೀವು ಇದು ಒಂದೇ ಕಾಯಿ ನಡೆಸ್ತಾ ಇದ್ದೀರಾ? ಎಲ್ಲಾ ಕಾಯಿಗಳು ಒಂದೇ ಮನೇಲಿ ಎಷ್ಟು ಒಗ್ಗಟ್ಟಾಗಿತ್ತು. ಪಾಪ ಇವಾಗ ಇದೊಂದೇ ಹೊರಗ್ ಬಂತು. ಆದ್ರೂ ಈ ಚೌಕಬಾರ ಆಟ ಏನ್ ಚಂದ ಅಲ್ವಾ ಅತ್ತೆ? ಈ ಕಾಯಿಗಳೆಲ್ಲ ಒಂದ್ ಕುಟುಂಬನ ಹೋಲುತ್ತೆ. ಅತ್ತೆ ಎಲ್ಲಾ ಕಾಯಿಗಳು ಘಟ್ಟದಲ್ಲಿದ್ರೆ ಎಷ್ಟು ಸುರಕ್ಷಿತವಾಗಿರುತ್ತಲ್ವಾ? ಇಲ್ಲಿ ನೋಡಿ, ಒಂದೇ ಒಂದ್ ಕಾಯಿ ಹೊರಗ್ ಬಂದಿದೆ. ಈಗ ಈ ಕಾಯಿ ಸುರಕ್ಷಿತವಾಗಿಲ್ಲ ಅತ್ತೆ. ಇದರಿಂದ ಕಾಯು ಹೋಗುತ್ತೆ, ಆಟನೂ ಹೋಗುತ್ತೆ. ಅದೇ ರೀತಿ ಮನುಷ್ಯನ ಜೀವನನೂ ಅಲ್ವಾ? ಒಂದ್ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಮನೆಯಿಂದ ಹೊರಗಡೆ ಹೋದ್ರೆ ಇಡೀ ಕುಟುಂಬನೇ ಹಾಳಾಗ್ಬಿಡುತ್ತೆ. ಹೌದು, ಕೇಶವ ಏನಾದ್ರೂ ಮನೆ ಬಿಟ್ಟು ಹೋದ್ರೆ ಅದೇ ಮನೆಗೂ ಒಳ್ಳೇದಲ್ಲ, ಕೇಶವನ್ಗೂ ಒಳ್ಳೇದಲ್ಲ. ಹೇಗಾದ್ರೂ ಮಾಡಿ ಕೇಶವ ಈ ಮನೆಯಲ್ಲೇ ಇರೋ ಹಾಗೆ ಮಾಡ್ಬೇಕು. ಮೀನಾ ಏನೋ ನನಗ್ ಮಾತು ಕೊಟ್ಟಿದ್ದಾಳೆ, ಹಾಗಂತ ನಾನ್ ಸುಮ್ಮನೆ ಕೂರೋದಕ್ಕಾಗೋದಿಲ್ಲ. ಹೇಗಾದ್ರೂ ಮಾಡಿ ಈ ನಂದ ಗೋಕುಲ ಒಡಿದೇ ಇರೋ ಹಾಗೆ ನೋಡ್ಕೋಬೇಕು. ಅತ್ತೆ ಎಲ್ಲಿಗೆ ಹೋಗ್ತಿದ್ದೀರಾ? ಆಟ ಇನ್ನೂ ಮುಗ್ದೇ ಇಲ್ಲ. ಹೌದು ಪ್ರಿಯಾ, ಆ ದೇವರಾಟ ಇನ್ನು ಮುಗ್ದಿಲ್ಲ. ಅತ್ತೆ ಏನಿದು? ಅತ್ತೆ ಯಾಕೆ ಈ ತರ ಹೇಳಿದ್ರು? ಏಯ್, ಏನೇ ಮಾಡ್ತಿದ್ಯಾ? ಗಂಡಸು ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ನಾಕ್ ಮಾಡಿ ಬರ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ? ಗಂಡಸು ಶೀಲಕ್ಕೂ ಬೆಲೆ ಇದೆ, ಗೊತ್ತಿರ್ಲಿ. ಏನಕ್ಕೆ ಇಷ್ಟೊಂದು ಓವರ್ ಆಗಿ ಆಡ್ತಿದ್ಯಾ? ನಾನೇನೋ ನೋಡಿಲ್ಲ. ಅಷ್ಟಕ್ಕೂ ಬನಿಯನ್ ಹಾಕೊಂಡಿದ್ಯಾ ತಾನೆ? ಸರಿ ಹಾಕೋ ಈಗ. ಒಂದ್ ನಿಮಿಷ ಇರು. ಏನದು ಕತ್ ಮೇಲೆ ಗಾಯ? ಗಾಯನ? ಎಲ್ಲಿ? ಇದೇನಿಲ್ಲ. ಏನು ಇಲ್ದೆ ಗಾಯ ಹೇಗಾಯ್ತು? ನಿಜ ಹೇಳು. ಅದು ಬೈಕು ಸ್ಕಿಡ್ ಆಗಿ ಬಿದ್ದೋಯ್ತು, ಅದಕ್ಕೆ ಚಿಕ್ಕದಾಗಿ ಗಾಯ ಆಯ್ತು ಅಷ್ಟೇ. ಬಿದ್ಯಾ? ಯಾವಾಗ? ಇವತ್ತಾ? ಅಲ್ಲ
ಬೈಕಿಂದ ಬಿದ್ರೆ ಬೇರೆ ಎಲ್ಲೂ ಗಾಯನೇ ಆಗಿಲ್ಲ, ಅಲ್ಲಿ ಮಾತ್ರ ಹೇಗ್ ಗಾಯ ಆಯ್ತು? ಅದು ಇವತ್ತು ಶನಿವಾರ ಅಲ್ವಾ, ಅದಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲೊಂದು ಅರಳಿಕಟ್ಟೆ ಇದೆ. ಅರಳಿಕಟ್ಟೆಯಲ್ಲಿ ನಿಂತರ ಒಬ್ಬ ಇಡಿಯೇಟು ಬಾಳೆಹಣ್ಣು ತಿನ್ಬಿಟ್ಟು ಸಿಪ್ಪೆನ ಹಿಂದೆ ಹಿಂಗೆ ಎಸ್ಬಿಟ್ಟು ಹೊಟ್ಟೋದ. ನಾನು ಅದ್ರ ಮೇಲೆ ಬೈಕ್ ಓಡಿಸ್ದೆ. ಸ್ಕಿಡ್ ಆಗಿ ಪಕ್ಕದಲ್ಲಿ ಒಂದು ಜಲ್ಲಿಕಲ್ಲಿತ್ತು, ಅಲ್ಲಿಂದ ಗಾಯ ಆಗಿರ್ಬೋದು. ನಿಜ ಹೇಳ್ತಿದ್ಯಾ ಅಲ್ವಾ? ನಂಗೆ ಯಾಕೋ ಇದನ್ನ ನೋಡಿದ್ರೆ ಯಾರ ಜೊತೆನೂ ಗಲಾಟೆ ಮಾಡ್ಕೊಂಡ್ ಬಂದಿದ್ಯಾ ಅನ್ಸ್ತಾ ಇದೆ. ಈ ಕಾಳ್ ಪಾಪ, ನಿಜ ಹೇಳು, ನೀನ್ ನನ್ನಿಂದ ಏನು ಮುಚ್ಚಿರ್ತಿಲ್ಲ ತಾನೆ? ಏನಿದೆ ಮುಚ್ಚಿಡೋಕೆ? ಇವಳೇನ್ ದೊಡ್ಡ ಲಾರ್ಡ್ ಲಬಕ್ದಾಸು, ಇವಳಿಗೆ ಹೆದರ್ಕೊಂಡು ಮುಚ್ಚಿಟ್ಬಿಡ್ತಾರೆ. ನಮ್ಮ ಅಪ್ಪನ್ಗೆ ಎದ್ರಲ್ಲ ನಾನು, ನೀನ್ ಯಾವಳೆ? ಏಯ್ ಏಯ್ ವಲ್ಲಭ, ಏಯ್ ಇವನ್ ಯಾಕೋ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ ಅನ್ಸ್ತಿದೆ. ಕಣ್ಣಿಡಿಲೇಬೇಕು. ಅಕ್ಕ ಅಕ್ಕಿ ಇಟ್ಟಿದೆ, ಗೋಧಿ ಇಟ್ಟಿದೆ, ಸಜ್ಜಿ ಇದೆ, ಬೆಲ್ಲ ಇದೆ, ಎಲ್ಲ ಇದೆ. ಅಮ್ಮ ನೀನಾ? ಅಕ್ಕ ಎಲ್ಲಿ? ಗೊತ್ತಿಲ್ಲ ಚಿಕ್ಕಪ್ಪ. ಸರಿ, ಅಕ್ಕ ಬಂದ್ರೆ ದಿನಸಿ ಎಲ್ಲ ತಂದಿದ್ದೀನಿ ಅಂತ ಹೇಳ್ಬಿಡು. ಬರ್ಲ? ಅಂದಂಗೆ ನೀನ್ ಯಾಕಮ್ಮ ಇಷ್ಟೊಂದು ಡಲ್ಲಾಗಿದ್ಯಾ? ಮತ್ತೇನಾದ್ರು ಗಂಡ ಹೆಂಡತಿ ಜುಡ್ ಇಟ್ಕೊಂಡು ಹೊಡೆದಾಡಿದ್ರ? ಜಗಳ ಏನೂ ಇಲ್ಲ ಚಿಕ್ಕಪ್ಪ. ಅವ್ನ್ ಕತ್ತತ್ರ ಒಂದ್ ಚಿಕ್ಕ ಗಾಯ ಆಗಿದೆ. ಎಲ್ಲಿ ಏನ್ ಮಾಡ್ಕೊಂಡೆ ಅಂತ ಕೇಳಿದ್ರೆ ಅವನೇನು ಹೇಳ್ತಾನೆ ಇಲ್ಲ. ಅದ ಶ್ರೀಕಂಠನ್ ಜೊತೆ ಹೊಡೆದಾಡುವಾಗ ಅದಾಗಿರತ್ತೆ ಬಿಡು. ಏನು ಅಣ್ಣನ್ ಜೊತೆ ಕಾಡ್ ಪಾಪ ಫೈಟ್ ಮಾಡಿದ್ನ? ಚಿಕ್ಕಪ್ಪ ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳಿ, ಇಲ್ಲ ಅಂದ್ರೆ ನನ್ ಮೇಲೆ ಆಣೆ. ಅದು ಏನಾಯ್ತು ಅಂದ್ರೆ ಅಮ್ಮ, ಹೊಸ ಆರ್ಡರ್ ಬಂದಿದೆ ಮಾಮ. ಸರ್ ನಿಮ್ಮ ಆರ್ಡರ್ ತಗೋ ನಿನ್ ದುಡ್ಡು. ಈ ಕಿತ್ತೋದ್ ಕೆಲಸ ಮಾಡೋದಕ್ಕೆ ಈ ಕಿತ್ತೋದ್ ಗಾಡಿ ಎತ್ಕೊಂಡ್ಬಂದಿದ್ದಾನೆ. ಇಷ್ಟೆಲ್ಲ ಆಯ್ತು ಕಣ. ಇನ್ನೊಂದಣ್ಣ, ಈಗ ಇದೆಲ್ಲ ಪ್ಯಾಕ್ ಆಯ್ತಾ? ಸರಿ, ಇದ್ರ ಜೊತೆಗೆ ಇನ್ನೊಬ್ರದ್ದು ಇಲ್ಲಿ ಕೊಡ್ತೀನಿ, ಇದನ್ನು ಒಂದು ಪ್ಯಾಕ್ ಮಾಡಿಸ್ಕೊಡಿ. ಹನುಮಂತಣ್ಣ, ಅನಿಲ್ ಅವ್ರಿಗೆ ಡೆಲಿವರಿ ಕೊಡ್ಬೇಕಾಗಿತ್ತು, ಕೊಟ್ಟಾಯ್ತಾ ಕೇಳಿ? ಕೊಟ್ಟಾಗಿದೆ ಹನುಮಂತಣ್ಣ, ಅಲ್ಲಿಂದಾನೆ ಬರ್ತಾ ಇದ್ದೀನಿ. ಹನುಮಂತಣ್ಣ, ಮನೋರಮ ಅವ್ರ ಮನೆಗೆ 2 ಬಾಕ್ಸ್ ಡೆಲಿವರಿ ಕೊಡಬೇಕು. ಸುಂದರಂಗ್ ಕಳ್ಸೋಣ ಅಂದ್ರೆ ಸುಂದರ ಮನೆಗೆ ಹೋಗಿದ್ದಾನೆ, ಅವನಿಗೆ ಕೊಡಕ್ಕೆ ಹೇಳಿ. ಹೋಗ್ತೀನಿ ಹನುಮಂತಣ್ಣ, ಒಂದು 5 ನಿಮಿಷ. 5 ನಿಮಿಷ ಅಂತ ಕಾಲಹರಣ ಮಾಡೋದು ಯಾಕೆ? ಬೇಗ ಕೊಟ್ಟು ಬರಕ್ಕೆ ಹೇಳಿ, ತುಂಬ ಕೆಲಸ ಇದೆ ಇಲ್ಲಿ. ಹೊರಗಡೆ ತುಂಬ ಬಿಸಿಲು ಹನುಮಂತಣ್ಣ, ತುಂಬ ಸುಸ್ತಾಗಿದೆ. ಒಂದು 5 ನಿಮಿಷ ಸುಧಾರಿಸ್ಕೊಂಡು ಆಮೇಲೆ ಹೋಗ್ತೀನಿ. ಹೌದೌದು, ಈಗಿನ ಕಾಲದ ಹುಡುಗರಿಗೆ ತ್ರಾಣ ಶಕ್ತಿ ಏನಿಲ್ಲ. 5 ನಿಮಿಷ 5 ಹೆಜ್ಜೆ ಹಾಕಿದ್ರೆ ಸಾಕು, ಸುಸ್ತಾಗಿ ಹೋಗ್ತಾರೆ. ಇನ್ ನಮ್ಮ ಕಾಲದವ್ರ ತರ ಹನುಮಂತಣ್ಣ, ಇವ್ರು ಎಲ್ಲಿಂದ ಎಲ್ಲಿಗೋ ನಡ್ಕೊಂಡು ಹೋಗಿದ್ರೆ ಇನ್ನೇನ್ ಹೇಳ್ತಿದ್ರು? ಇದೊಂದು ಚೆನ್ನಾಗಿ ಕಲ್ತಿದ್ದಾರೆ ಈಗಿನ ಕಾಲದ ಹುಡುಗರು. ಅಪ್ಪ ಬೈತಾ ಇದ್ರೆ ಏನಕ್ಕೆ ಬೈತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳೋ ಬುದ್ಧಿನೇ ಇಲ್ಲ, ಮುಖ ಮಾತ್ರ ಊದಿಸ್ಕೊಂಡ್ಬಿಡೋದು. ಆಯ್ತಾಯ್ತು, ಬ್ಯಾಂಕ್ ಹೋಗ್ಬೇಕು ಅಂತಿದ್ಯಲ್ಲ, ನಿನ್ ಮೊದ್ಲು ಅಲ್ಲಿಗೆ ಹೋಗ್ಬಾ. ಸಂಸ್ಕಾರ ಕಲ್ಸೋದು ಅಪ್ಪನ ಧರ್ಮ, ಅದನ್ನ ಕಲ್ತು ಪಾಲಿಸೋದು ಬಿಡೋದು ಮಕ್ಕಳು ಕರ್ಮ. ನಾವು ಕಲೀಲಿ ಅಂತ ಬೈತಾ ಇರ್ತೀವಿ, ಕಲಿಯೋದು ಬಿಡೋದು ಅವರು ಬಿಟ್ಟಿದ್ದು. ಏನಾದ್ರೂ ಮಾಡ್ಕೊಳ್ಳಿ. ಸರಿ, ನಾ ಬ್ಯಾಂಕ್ ಹೋಗಿ ಬರ್ತೀನಿ, ಅಂಗಡಿ ಕಡೆ ಜೋಪಾನ. ಯಾರಪ್ಪ ನೀನು? ಅಮ್ಮ, ನಾನು ಗಿರಿಜಾ ಸ್ಟೋರ್ಸ್ ಇಂದ ಬಂದಿದ್ದೀನಿ. ಕೇಶವ ಅಂತ ನನ್ನ ಹೆಸರು, ನಂದಕುಮಾರ್ ಅವ್ರ ಮಗ. ನಂದನ ಮಗನೇನಪ್ಪ ನೀನು? ಹೌದು ಅಜ್ಜಿ, ನಾನ್ ನಿಮ್ಮನ್ನ ಮೊದಲನೇ ಸಲ ನೋಡ್ತಿರೋದು, ನೀವು ನನ್ನನ್ನ ಮೊದಲನೇ ಸಲ ನೋಡ್ತಿರೋದು. ಆದ್ರೆ ತುಂಬಾ ಪರಿಚಯ ಇರೋರ್ ತರ ಮಾತಾಡ್ತಿದ್ದೀರಲ್ಲ. ನಿಮ್ಮಪ್ಪ ನಂದ ನನಗ್ ತುಂಬಾ ಪರಿಚಯ ಕಣಪ್ಪ. ನಂದ ನನಗ್ ದೇವರು. ಅಮ್ಮ, ಅಮ್ಮ, ನಮಸ್ಕಾರಮ್ಮ. ಯಾರಪ್ಪ ನೀನು? ಅಮ್ಮ, ನಾನು ಗಿರಿಜಾ ಸ್ಟೋರ್ಸ್ ಇಂದ ಬಂದಿದ್ದೀನಿ. ಕೇಶವ ಅಂತ ನನ್ನ ಹೆಸರು, ನಂದಕುಮಾರ್ ಅವ್ರ ಮಗ. ನಿಮ್ಗೆ ಡೆಲಿವರಿ ಇತ್ತು, ಅದಕ್ಕೆ ಕೊಡೋಕೆ ಬಂದೆ. ನಂದನ ಮಗನೇನಪ್ಪ ನೀನು? ಹೌದು ಅಜ್ಜಿ. ಬಾಪ, ಬಾ ಮನೆ ಒಳಗಡೆ. ಇಲ್ಲ ಅಜ್ಜಿ, ನನಗೆ ಇನ್ನೂ ಡೆಲಿವರಿ ಕೊಡೋದಿದೆ, ತುಂಬಾ ಕೆಲಸ ಇದೆ, ನಾವು ಹೊರಡ್ಬೇಕು. ಏನಪ್ಪ ನೀನು?
ನಂದನ್ ಮಗ ಅಂತೀಯ, ಕೇಶವ ಅಂತೀಯ, ಒಳಗ್ ಬರಲ್ಲ ಅಂತ ಹೇಳ್ತೀಯಲ್ಲ, ಬಾ. ನಾನ್ ನಿಮ್ಮನ್ನ ಮೊದಲನೇ ಸಲ ನೋಡ್ತಿರೋದು, ನೀವು ನನ್ನನ್ನ ಮೊದಲನೇ ಸಲ ನೋಡ್ತಿರೋದು. ಆದ್ರೆ ತುಂಬಾ ಪರಿಚಯ ಇರೋರ್ ತರ ಮಾತಾಡ್ತಿದ್ದೀರಲ್ಲ. ನಿಮ್ಮಪ್ಪ ನಂದ ನನಗ್ ತುಂಬಾ ಪರಿಚಯ ಕಣಪ್ಪ. ನಂದ ನನಗ್ ದೇವರು. ಏನೋ ಕೆಟ್ಟಗಳಿಗೆ ಆಕ್ಸಿಡೆಂಟ್ ಆಗೋಯ್ತು. ನನ್ನ ಹಣೆ ಬರಕ್ಕೆ ನನ್ನ ಮಗ ಸೊಸೆ ತೀರ್ಕೊಂಡ್ಬಿಟ್ರು. ನಾನು ಹೋಗ್ಬೇಕಿತ್ತು. ಪಾಪ ಮಗು ಅನಾಥವಾಗಿ ಬೆಳೀತದಲ್ಲ ಅಂತ ಅದನ್ನ ನೋಡ್ಕೊಳ್ಳಕ್ಕೆ ದೇವ್ರು ನನ್ನನ್ನು ಉಳಿಸಿರ್ಬೇಕು. ಈ ವಿಷಯ ನಿಮ್ಮಪ್ಪಂಗೆ ಗೊತ್ತಾದ ಮೇಲೆ ಪ್ರತಿ ತಿಂಗಳು ರೇಷನ್ ನಂಗೆ ಕಳಿಸ್ತಾ ಇದ್ದಾರೆ. 1 ರೂಪಾಯಿನೂ ತಗೊಳ್ಳಲ್ಲ ಮಗ. ನನ್ನ ಪೆನ್ಷನ್ ದುಡ್ಡು ಬರುತ್ತೆ, ಅದನ್ನೇ ಕೊಡ್ತೀನಿ ಅಂತ ಒಂದ್ಸಲ ಕೊಟ್ರೆ ಅದ್ರ ಡಬಲ್ ಅಷ್ಟು ರೇಷನ್ ನನಗೆ ಕಳ್ಸ್ಕೊಟ್ಬಿಟ್ಟ. ಆಮೇಲೆ ನಾನೇ ಅವನಿಗೆ ದುಡ್ಡು ಕೊಡೋದನ್ನ ನಿಲ್ಲಿಸ್ಬಿಟ್ಟೆ. ಅಷ್ಟಕ್ಕೂ ನಿಮ್ಮಪ್ಪ ಏನ್ ಹೇಳ್ತಾನೆ ಗೊತ್ತಾ? ನಿಮ್ ಪೆನ್ಷನ್ ದುಡ್ಡು ನಿಮ್ಮಮ್ಮಗೂ ಭವಿಷ್ಯಕ್ಕೆ ಇಟ್ಕೊಳ್ಳಿ ಅಂತ ಹೇಳ್ತಾನೆ. ನಿಮ್ಮಪ್ಪನ ತರ ಯಾರು ಇರ್ತಾರಪ್ಪ ಈ ಕಾಲದಲ್ಲಿ? ನೀನು ನಂದನ ಮಗ ಅಂದಮೇಲೆ ನಿನ್ನ ಮೈಯಲ್ಲೂ ಅವಂದೇ ರಕ್ತ ಇರುತ್ತೆ, ನಿನ್ನ ಮನಸ್ಸಲ್ಲೂ ಅವಂದೇ ಗುಣ ಇರುತ್ತೆ. ನಿಮ್ಮಂತ ಆಲದ ಮರಗಳು ಊರೆಲ್ಲ ಬೆಳಿಬೇಕು. ಆಗ್ಲೇ ನಮ್ಮಂಥವ್ರಿಗೆ ಸಾಕಷ್ಟು ನೆರಳೆಲ್ಲ ಸಿಗೋದು. ಸರಿಜಿ, ನಾನೇನ್ ಬರ್ತೀನಿ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ನಿಮ್ಮಪ್ಪ ನಂದ ಕೂಡ ಬಂದಾಗೆಲ್ಲ ಕಾಲಿಗಾಡ್ ಬೀಳ್ತಾನೆ. ಏನು ದಿನ ಹೊಸ ಹೊಸ ಕಿರಿಕ್ ಮಾಡಿ ತೊಂದರೆ ಕೊಡ್ತಿದ್ಯಾ ವಲ್ಲಭಂಗೆ? ವಲ್ಲಭಂಗೆ ಯಾರು ಇಲ್ಲ ಅಂತ ನೀನ್ ಅನ್ಕೊಂಡಿರ್ಬೋದು, ಬಟ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ವಲ್ಲಭಂಗೆ ನಾನಿದ್ದೀನಿ, ಅವ್ನ್ ಹೆಂಡತಿ ಅಮೂಲ್ಯ. ಎಷ್ಟೇ ಧೈರ್ಯ ನಿನ್ಗೆ?